ಶ್ರೀ ರೇವಣಸಿದ್ದ ಬಿಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸರ್. ನಾನು ಬಡ ರೈತ ಕುಟುಂಬದ ಶಿಕ್ಷಕನಾಗಿ ಆ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದೆ. 2000 2013 ಕರ್ತವ್ಯ ನಿರ್ವಹಿಸ್ತಾ ಬಂದೆ. ಇದು 2009ರಲ್ಲಿ 28/2/2009ರಲ್ಲಿ ಇದು ವೇತನ ಕೊಡ್ಪಡ್ತಕ್ಕಂಥ ಸಂದರ್ಭದಲ್ಲಿ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನನಗಂತೂ ಅಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರನ್ನ ತೆಗೆದುಕೊಂಡು ಅವರು ನನ್ನ ಒಂದು ಸೇವಾ ವೇತನಕ್ಕೆ ಮೋಸ ಮಾಡಿದ್ದಾರೆ. ಈ ಮೋಸ ವಂಚನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾನು ದೂರು ಕೊಟ್ಟಿದ ಮೇಲೆ ಮೇಲಾಧಿಕಾರಿಗಳು ಮತ್ತೆ ತನಿಖೆಗೆ ಆದೇಶ ಮಾಡ್ತಾರೆ. ಆದೇಶ ಮಾಡಿದಾಗ ತನಿಖೆ ಆದೇಶದಲ್ಲಿ ಇದು ಅವ್ರು ಮಾಡಿರ್ತಕ್ಕಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವೇತನ ಪಡೆದಿರ್ತಕ್ಕಂಥದ್ದು ಪ್ರೂವ್ ಆಯಿತು. ಆ ಪ್ರೂವ್ ಆದಮೇಲೆ DDP ಅವರಿಗೆ ಕ್ರಮ ತಗೊಳ್ಳಿಕ್ಕೆ ಆದೇಶ ಮಾಡಿದರು. ಕ್ರಮ ತಗೊಳ್ಳಿಕ್ಕೆ ಆದೇಶ ನಂತರ 3 ನೋಟಿಸ್ಗಳನ್ನು ಕೊಟ್ಟ ಮೇಲೂ ಸಹಿತ ಅಧಿಕೃತ ನಾಮಪತ್ರ ಪತ್ರವನ್ನು ಸೋರಿಕೆ ಮಾಡಿ ಆದೇಶ ಪ್ರತಿಯನ್ನು ಸೋರಿಕೆ ಮಾಡಿ ಸಹಿ ಮಾಡಿದೆ. ಸೋರಿಕೆ ಮಾಡಿ ಒಂದು ಆದೇಶವನ್ನು ಇದನ್ನ ಡಿಲೇ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಲಾಧಿಕಾರಿ ಅವರ ಮೇಲೆ ಶಾಲೆ ಬಗ್ಗೆ, ಶಿಕ್ಷಕರುಗಳ ಬಗ್ಗೆ ಹಾಗೂ ಆಡಳಿತ ಮಂಡಳಿಗಳ ಬಗ್ಗೆ ಸಂಪೂರ್ಣವಾಗಿ ಅವರನ್ನು ರದ್ದು ಮಾಡಬೇಕು, ಶಾಲೆಯನ್ನು ರದ್ದು ಮಾಡಬೇಕು, ಶಿಕ್ಷಕರನ್ನು ಅಮಾನತು ಮಾಡಬೇಕು, ಆಮೇಲೆ ವೇತನವನ್ನು ಹಿಂಪಡಿಬೇಕು ಹಾಗೂ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕಂತಂದೇಳಿ ಆ ಆದೇಶ ಕಾಪಿಯಲ್ಲಿ ಆದೇಶ ಮಾಡಿರ್ತಕ್ಕಂಥ ಕಾಪಿಗೆ ಸಹಿ ಮಾಡದೆ ಅದನ್ನು ಸೋರಿಕೆ ಮಾಡಿದ್ದಾರೆ. ಇದು ಮೇಲಾಧಿಕಾರಿಗೂ ಸಹಿತ ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಮೇಲಾಧಿಕಾರಿ ಇರ್ತಕ್ಕಂಥ ಆಯುಕ್ತರು ಮತ್ತು ನಿರ್ದೇಶಕರು, ಸಹಕಾರ ಕಾರ್ಯದರ್ಶಿಗಳು ಇದಕ್ಕೆ ಗಮನ ಹರಿಸಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಂದೇಳಿ ಈ ಮೂಲಕ ಒತ್ತಾಯಿಸ್ತದನಿ. ಆ ಸರ್ಕಾರಕ್ಕೆ ಹಾಗೂ ಶಿಕ್ಷಣಕ್ಕೆ ಆಗ್ತಕ್ಕಂಥ ನಷ್ಟವನ್ನು ಈಗಲಾದರೂ ಇವರಿಂದ ವಾಪಸ್ ಪಡೆದು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಕ್ಕೆ ಈ ಒಂದು ಹಣವನ್ನು ಹಿಂದಿರಿಸ್ಬೇಕಂತಂದೇಳಿ ಈ ಮೂಲಕ ಒತ್ತಾಯಿಸ್ತದನಿ. ಇಲ್ಲ ಸರ್, ಮೇಲಧಿಕಾರಿಗಳು ಸುಮಾರು 10ರಿಂದ 20 ಬಾರಿ ಕಂಪ್ಲೇಂಟ್ ಮಾಡಿದ್ದೀನಿ. ಆದರೆ ಯಾವುದೇ ಒಂದು DDP ಅವರು, ಮಾನ್ಯ ಉಪನಿರ್ದೇಶಕರು ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಮತ್ತು ಮೇಲಾಧಿಕಾರಿಗಳ ಆದೇಶಕ್ಕೂ ಸಹಿತ ಅವಮಾನ ಮಾಡ್ತಾ ಅವರಿಗೆ ಮತ್ತೆ ಲೀಗಲ್ ಒಪಿನಿಯನ್ ಬರೀತಾರೆ ಅಂತ ಪದೇ ಅವರಿಗೆ ಮತ್ತೆ ಒಪಿನಿಯನ್ ಅನ್ನು ಬರೀತಾರೆ, ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಪತ್ರ ವ್ಯವಹಾರಕ್ಕೆ ಇದನ್ನು ಕೊಡಬೇಡ್ರಿ, ನೀವು ಪತ್ರ ವ್ಯವಹಾರಕ್ಕೆ ಅವಕಾಶ ಮಾಡ್ಕೊಬೇಡ್ರಿ ಅಂತಂದೇಳಿ ಕಾರಣ ಕೇಳಿ ಮೇಲಾಧಿಕಾರಿಗಳು ನೋಟಿಸ್ ಮಾಡಿದ್ರು ಸಹಿತ ಇವರು ಮೇಲಾಧಿಕಾರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇವರು ಆ ಒಂದು ಅಧಿಕೃತ ಗ್ರಾಮ ಪತ್ರ ಆದೇಶ ಪ್ರತಿಯನ್ನು ಸೋರಿಕೆ ಮಾಡಿ ಈ ಒಂದು ಶಾಲೆಯ ಒಂದು ಸರ್ ತಡೆ ಹಿಡಿದಾರೆ ಸರ್. ಶಾಲೆಯ ರದ್ದತಿಯನ್ನ ತಡೆ ಹಿಡಿದು ಈ ಒಂದು ನೆಪವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಈ ಮುಖಾಂತರ ಆದೇಶ ಪ್ರತಿಯನ್ನ ಮತ್ತು ಸಹಿ ಮಾಡಿಸಿ ಅವರ ಮೇಲೆ ಆಗ್ತಕ್ಕಂಥ ಒಂದು ಕ್ರಮ ಏನಿದೆಯಲ್ಲ ಅದು ಸೂಕ್ತ ರೀತಿಯಲ್ಲಿ ಆಗಬೇಕು, ಸೂಕ್ತ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಬೇಕಂತಂದೇಳಿ ಈ ಮೂಲಕ ಒತ್ತಾಯಿಸ್ತದೆ. ಹನುಮಗೌಡ ಪಿ ಅಂತಂದೇಳಿ, ತುಳಿತಕ್ಕೆ ರೇವಣಸಿದ್ದೇಶ್ವರ ಬೀರ್ಲಿಂಗೇಶ್ವರ ರೇವಣಸಿದ್ದೇಶ್ವರ ಕೊಕ್ಕನೂರು ಶಾಲೆಯ ಒಬ್ಬ ಶಿಕ್ಷಕನಂತ ಹನುಮಗೌಡ ಪಿ ಅವರು ಒಂದು ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತಂದರೆ, ಈ ರೀತಿ ಶಾಲೆಯಲ್ಲಿ ಅಕ್ರಮವಾಗಿ ಅನುದಾನಿತವನ್ನು ಪಡೆದು ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮವನ್ನು ಮಾಡಿ ಇದೆಲ್ಲ ಆಗಿ ಮೇಲಾಧಿಕಾರಿಗಳ ಕಂಪ್ಲೇಂಟ್ ಕೊಟ್ಟರು. ಮೇಲಾಧಿಕಾರಿಗಳೇ ಇವರು ನಮ್ಮ DDP ಸಾಹೇಬರಿಗೆ ಆಜ್ಞೆ ಮಾಡಿದ್ರು ಕೂಡ 3 ನೋಟಿಸ್ ಕೊಟ್ಟು 3 ನೋಟಿಸ್ ಆದರೂ ಕೂಡ 3 ನೋಟಿಸ್ ಆದ ಕೊನೆಯಂತ ಒಂದು ಆಜ್ಞಾಪನ ಪತ್ರಕ್ಕೆ ಸಹಿ ಮಾಡದೇನೆ ಸರ್ಕಾರಕ್ಕೆ ವಂಚನೆ ಮಾಡೋರಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ವಂಚನೆ ಮಾಡಿದ ಪ್ರೂಫ್ ಆಗಿದೆ, EO ರಿಪೋರ್ಟ್ ಇದೆ, ಎಲ್ಲ ಕೊಟ್ಟಿದ್ದಾರೆ. ಆದೇಶ ಮಾನ್ಯತೆ ರದ್ದಾಗಬೇಕು, ಶಾಲೆಗೆ ಮಾನ್ಯತೆ ರದ್ದಾಗಬೇಕು, ಅಲ್ಲಿ ಅಕ್ರಮ ನೇಮಕಾತಿ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದೆ ಹಿಂಗೆ ಅನ್ಯಾಯ ಮಾಡ್ಕೊಂಡು ಇನ್ನೂ ಎಷ್ಟು ಶಾಲೆ ಇದಾವೋ ಗೊತ್ತಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲ ಇಡೀ ಕರ್ನಾಟಕದಲ್ಲೇ ಸರ್ಕಾರಕ್ಕೆ ಎಷ್ಟು ಮೋಸ ಮಾಡಿದಾರೆ ಅಂತ ಗೊತ್ತಿಲ್ಲ. ಇದೊಂದು ಶಾಲೆ ಒಂದು ಈಗ ನಮ್ಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯನ್ನು ಉತ್ತಮವಾಗಿ ಇಡಬೇಕು ಅನ್ನೋದು ನಮ್ದು ಆಸೆ ಇದೆ. ಬಟ್ ಇವ್ರು ಗ್ರ್ಯಾಂಟ್ ತಗೊಂಡು ಅಕ್ರಮವಾದ ನೇಮಕಾತಿಯನ್ನು ಮಾಡಿಕೊಂಡು ಸರ್ಕಾರಕ್ಕೂ ಮೋಸ ಮಾಡಿ ಇಬ್ಬರು ಶಿಕ್ಷಕರಿಗೂ ಮೋಸ ಮಾಡಿದ್ದಾರೆ. ಅವ್ರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. DDP ಅವರು ಏನು ಮಾಡ್ತಿದಾರೋ ಗೊತ್ತಿಲ್ಲ. ಏನು ಅವ್ರೇನೋ ಅಪೋಸಿಟ್ನರು ಆಮಿಷ ಒಡ್ಡಿದಾರೋ ಏನೋ ಗೊತ್ತಿಲ್ಲ. ಆಮಿಷ ಒಡ್ಡಿದ್ರಿಂದ ಈ ರೀತಿ ತಡೆದಾರೆ. ಶನಿವಾರ ಇವರು ಅಧಿಕೃತ ಆಜ್ಞಾಪನ ಪತ್ರ ರೆಡಿ ಆದಮೇಲೆ ನಾನು ಹೋಗಿ ಚೆಕ್ ಮಾಡ್ತೀನಿ, ಇದನ್ನು ಫೈಲ್ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಫೈಲ್ ಚೆಕ್ ಮಾಡಿ ಸೋಮವಾರ ಹೋಗಿ ಕೇಳಕ್ಕೆ ಹೋದಾಗ ಸೋಮವಾರದ ಹಿಂದ್ಗಡೆನೆ ಅದು ಸೋರಿಕೆ ಆಗಿದೆ. ಆ ಪತ್ರ ಸೋರಿಕೆ ಆಗಿದೆ. ಸೋರಿಕೆ ಆಗೋ ಕಾರಣ ಯಾರು?
ಅವರೇ ತಾನೇ 2 ದಿವಸ ಅವ್ರ ಫೈಲ್ ತಗೊಂಡೋಗಿದ್ದು 2 ದಿವಸ ಅವರೇ ಸೋರಿಕೆ ಆದ ಸಮಸ್ಯೆ ಏನಂದ್ರೆ ಅಪೋಸಿಟರ್ ಬಂದಿರ್ತಾರೆ, ಹಿಂಗಾಗಿದೆ ಅಂತ ಅವ್ರಿಗೆ ತೋರಿಸಿರ್ತಾರೆ, ಅವರಿಂದ ಏನೋ ಹಣ ಪಡ್ಕೊಂಡಿರ್ತಾರೆ. ಇಷ್ಟೇ, ಇದು ಬಿಟ್ರೆ ಏನು ಮಾಡಿರಲ್ಲ. ಇವರು ಮತ್ತೊಂದು ಹೇಳ್ತಾರೆ, ಮತ್ತೆ ನಾವೇನಾರ ಆಫೀಸಲ್ಲಿ ಹೋಗಿ ಕೇಳಕ್ ಹೋದಾಗ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಕೋರ್ಟಲ್ಲಿದೆ. ಹಾಗಾದ್ರೆ ಇವ್ರು ಮೇಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಏನಂತ ಆದೇಶ ಮಾಡಿದ್ದಾರೆ? ಕೋರ್ಟಿನ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳು. ಪತ್ರ ವ್ಯವಹಾರ ಪದೇ ಪದೇ ಪತ್ರ ವ್ಯವಹಾರ ಮಾಡಬೇಡಿ, 3 ಮೆನ್ ಕಮಿಟಿ ರಚನೆ ಮಾಡಿ ಇದನ್ನ ವರದಿ ತಗೊಂಡು ಅವ್ರಿಗೆ 3 ನೋಟಿಸ್ ಕೊಡುವಂತ ಒಂದು ಕಾನೂನಲ್ಲಿ ಇದೆ, ಅವಕಾಶ ಇದೆ. ಆ 3 ನೋಟಿಸ್ ಕೊಟ್ಟು 3 ನೋಟಿಸ್ಗೂ ಅವ್ರ ಹತ್ರ ಉತ್ತರ ಯಾವುದು ಬರಲಿಲ್ಲ ಅಂದಮೇಲೆ ಇದನ್ನ ಮಾನ್ಯತೆ ರದ್ದು ಮಾಡ್ಬೇಕಂತೇಳಿ ಅಧಿಕೃತ ಆಜ್ಞಾಪನ ಪತ್ರ ಹೊರಡಿಸಿರೋದು DDP ಅವರು. ಇದನ್ನ ತಡೆ ಹಿಡಿದಿರೋದು ಅವರೇ, ಮಾಡಿರೋ ಅವರೇ. ಇದಕ್ಕೆ ಕಾರಣ ಏನಂತ ಬಹಿರಂಗವಾಗಿ ಅವರೇ ಹೇಳ್ಬಿಡ್ಲಿ DDP ಅವರು. ಏನು ಮಾನ್ಯತೆ, ಶಾಲೆ ಮಾನ್ಯತೆ ರದ್ದಾಗ್ಬೇಕು ನಮಗೆ. ಶಿಕ್ಷಕರ ನೇಮಕಾತಿ ವಾಪಸ್ ತಗೋಬೇಕು, ಅವ್ರು ಪಡೆದಿರ್ತಕ್ಕಂಥ ವೇತನ ವಾಪಸ್ ತಗೋಬೇಕು. ಸರ್ಕಾರಕ್ಕೆ ಮೋಸ ಮಾಡಿದಾರೆ, ಮಾಡ್ತಾ ಇಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡೇ ಮಾಡ್ತೀವಿ. ತಮ್ಮ ಮೂಲಕ ಇದು ಪ್ರಶ್ನೆ ಮೊದಲೇ ಎದ್ದಿಟ್ಟಿದ್ದೀವಿ. ಇನ್ನು ನೋಡ್ತೀವಿ, ಇನ್ನೂ 1 ವಾರ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಕಾಲಾವಕಾಶ ಕೊಟ್ಟ ನಂತರ ತದನಂತರ ಮುಂದಿನ ಹೋರಾಟ ನಾವು ಎಲ್ಲಿ ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು ಮಾಡ್ತೀವಿ. ನಿಂಗಪ್ಪ ಅಂತೇಳಿ.